ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ PUC ರಿಸಲ್ಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇವತ್ತು ಏಪ್ರಿಲ್ 7. ಇವತ್ತು PUC ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಈ ಒಂದು PUC ರಿಸಲ್ಟನ್ನು ಮುಂದೂಡಲಾಗಿದೆ. ಯಾವೊಂದು ದಿನಾಂಕದಂದು ಈ ಒಂದು ಡೇಟನ್ನು ಪೋಸ್ಟ್ಪೋನನ್ನು ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ರಿಸಲ್ಟ್ ನೋಡಬೇಕಂತ ವೇಟ್ ಮಾಡ್ತಾಯಿದ್ರು. ಸೊ ಆ ಒಂದು ದಿನಾಂಕವನ್ನು ಮುಂದೂಡಲಾಗಿದೆ. ಯಾವೊಂದು ಡೇಟ್ಗೆ ಮುಂದೂಡಲಾಗಿದೆ ಇವಾಗ ತೋರಿಸ್ತಾ ಇದ್ದೀನಿ. ಅಧಿಕೃತವಾಗಿ ಶಿಕ್ಷಣ ಸಚಿವರು ಅನೌನ್ಸನ್ನು ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಏಪ್ರಿಲ್ 9ಕ್ಕೆ ಈ ಒಂದು ಡೇಟನ್ನು ಅನೌನ್ಸನ್ನು ಮಾಡಿದ್ದಾರೆ. ಅಂದರೆ ನಾಳೆ ಬಿಟ್ಟು ನಾಡಿದ್ದು ಈ ಒಂದು ರಿಸಲ್ಟನ್ನು ನೀವು ನೋಡ್ಕೋಬೋದು. 9ನೇ ತಾರೀಕು ಬೆಳಗ್ಗೆ 11 ಗಂಟೆ ಮೇಲ್ಪಟ್ಟು ನೀವು ಈ ಒಂದು ರಿಸಲ್ಟನ್ನು ನೋಡ್ಕೋಬೋದು. ಎಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಗೊಂದಲದಿದ್ದಾರೆ, ಯಾಕೆ ಒಂದು ರಿಸಲ್ಟನ್ನು ಬಿಟ್ಟಿಲ್ಲ ಇವತ್ತು ಅಂತ. ಸೊ ಕಾರಣಾಂತರಗಳಿಂದ ಕೆಲವು 2 ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ನಡೀತಾ ಇದರಿಂದ ಈ ಒಂದು ರಿಸಲ್ಟನ್ನು ಮುಂದೂಡಲಾಗಿದೆ ಅಂತ ರೀಸನನ್ನು ಕೊಟ್ಟಿದ್ದಾರೆ. ಸೊ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಎಲೆಕ್ಷನ್ ನಡೀತಾ ಇದೆ. ಸೊ ಅದರ ಒಂದು ಕಾರಣದಿಂದ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾಳೆ ಬಿಟ್ಟು ನಾಡ್ದು ಡೇಟು ಇದೆ, ಎಲ್ಲರೂ ನೋಡ್ಕೊಳ್ಳಿ. ಯಾವ ರೀತಿ ನೋಡ್ಕೊಳ್ಳೋ ಅಂತ ಕಳೆದ ಬಾರಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಆ ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದನ್ನು ನೋಡಿಕೊಂಡು 9ನೇ ತಾರೀಕು ನೀವು ರಿಸಲ್ಟನ್ನು ನೋಡ್ಕೋಬೋದು. ನೀವೇ ನಿಮ್ಮ ಮೊಬೈಲಲ್ಲೇ ಕೇವಲ 2 ನಿಮಿಷದಲ್ಲಿ ನೋಡ್ಕೋಬೋದು. ಸೊ ಈ ಒಂದು ಅಪ್ಡೇಟ್ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಒಂದು ಸೆಕೆಂಡ್ PUC ರಿಸಲ್ಟ್ ಬಗ್ಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.